ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಾಡ್. ಇಂದಿನ IPL ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡ ಮುಖಾಮುಖಿಯಾಗಿತ್ತು. ತವರಿನ ಅಂಗಳದಲ್ಲಿ ಲಕ್ನೋ ತಂಡ ಗೆದ್ದು ಬೀಗಿದೆ. ವೀಕ್ಷಕರೇ, ಮತ್ತೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಈ ಮ್ಯಾಚ್ ನಲ್ಲಿ ರಿಷಬ್ ಪಂತ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ವೈಫಲ್ಯವನ್ನ ಮುಂದುವರಿಸಿದ್ದಾರೆ. 27 ಕೋಟಿಯ ಸರ್ದಾರ ರಿಷಬ್ ಪಂತ್ ಬ್ಯಾಟಿಂಗ್ ವೈಫಲ್ಯವನ್ನ ಮುಂದುವರಿಸಿದ್ದಾರೆ. ಹಾಗಾದ್ರೆ ಇವತ್ತು ಲಕ್ನೋ ತಂಡದ ಗೆಲುವು ಹೇಗಿತ್ತು, ಗುಜರಾತ್ ಟೈಟನ್ಸ್ ತಂಡ ಎಡವಿದ್ದೆಲ್ಲಿ, ಅದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೊಟ್ಟಿ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ಪಂದ್ಯ ಹೇಗಿತ್ತು ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಲಕ್ನೋ ಒಂದು ಸ್ಟೇಡಿಯಂನಲ್ಲಿ ಲಕ್ನೋ ಮತ್ತು ಗುಜರಾತ್ ತಂಡ ಮುಖಾಮುಖಿಯಾಗಿತ್ತು. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಗೆದ್ದು ಬೀಗಿತ್ತು. ಹಾಗಾದ್ರೆ ಇವತ್ತಿನ ಪಂದ್ಯ ಹೇಗಿತ್ತು ಅಂತ ಹೇಳಿ. ಪಂದ್ಯ ತುಂಬ ಚೆನ್ನಾಗಿತ್ತು. ವಿಶೇಷವಾಗಿ ಎರಡೂ ತಂಡದ ಬ್ಯಾಟ್ಸ್ಮನ್ಗಳ ಒಂದು ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳಿಬ್ಬರು ಎರಡೂ ಟೀಮಲ್ಲಿ ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದರು. ಸೊ ನಾವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಗುಜರಾತ್ ಟೈಟನ್ಸ್ ಅವರು ಒಂದು ಆರಂಭಿಕರಿದ್ದಾರಲ್ಲ, ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಇಬ್ಬರೂ ತುಂಬ ಚೆನ್ನಾಗಿ ಆಡಿದರು. ಸೊ ಒಂದು ಮೊದಲನೇ ವಿಕೆಟ್ಗೆ ಅವರು 120 ಸಮಥಿಂಗ್ ಹೊಡೆದ್ರು. ಒಂದು ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಂತು. ಸೊ ಈ ಮೂಮೆಂಟಲ್ಲಿ ನಾವು ಏನು ಅಂದ್ಕೊಂಡ್ವಿ, ಗುಜರಾತ್ ಟೈಟನ್ಸ್ ತಂಡ ಒಂದು 200 ಮೇಲೆ ಪ್ಲಸ್ ಹೊಡಿಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಆ ರೀತಿಯ ಒಂದು ಪ್ರದರ್ಶನವನ್ನು ಇವರಿಬ್ಬರು ಕೂಡ ಹೊಡಿತಾಯಿದ್ರು, ತೋರಿಸ್ತಾ ಇದ್ರು. ಸಾಯಿ ಸುದರ್ಶನ್ 50 ಬಾರಿಸಿದ್ರು, ಶುಭ್ಮನ್ ಗಿಲ್ ಕೂಡ ಬ್ಯಾಟಿಂಗಲ್ಲಿ ಅಬ್ಬರಿಸಿದ್ರು. ಸೊ ಆದರೆ ಮಿಡ್ಲ್ ಆರ್ಡ್ರಲ್ಲಿ ಒಂದು ಫೇಲ್ಯೂರ್ ಆಯಿತು ಗುಜರಾತ್ ಟೈಟನ್ಸ್ ತಂಡ. ಆ ಒಂದು ಇವರು ಒಳ್ಳೆ ಸ್ಟಾರ್ಟ್ ತಂದುಕೊಟ್ರು. ಆ ಒಂದು ಸ್ಟಾರ್ಟ್ನ ಇವರು ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕಾಗಲಿಲ್ಲ. ಇವರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳಲ್ಲಿ ಯಾರು ವಾಷಿಂಗ್ಟನ್ ಸುಂದರ್ ಇರ್ಬೋದು ಮತ್ತು ಶಾರುಖ್ ಖಾನ್, ಕೆಲವು ಬ್ಯಾಟ್ಸ್ಮನ್ಗಳು ಇಲ್ಲಿ ವೈಫಲ್ಯತೆ ಅನುಭವಿಸ್ತಿದ್ರು. ಅವ್ರು ಲಾಸ್ಟ್ ಯಾರು ಫಾರಿನ್ ಪ್ಲೇಯರ್ ಶೆರ್ಫೇನ್ ರುದರ್ಫರ್ಡ್ ಅವರೊಂದು ಸ್ವಲ್ಪ ಹೊತ್ತು ಆಡಿದ್ರು, ಬಟ್ ಅವರು ಲಾಸ್ಟ್ 20 ಓವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಅವ್ರ ಕೈ ಆಗಲಿಲ್ಲ. ಸೊ ಇದರ ಒಂದು ಕ್ರೆಡಿಟ್ ನಮ್ಮ ಲಕ್ನೋ ಸೂಪರ್ ಜೈಂಟ್ಸ್ ಬೌಲರ್ಸ್ಗೆ ನಾವು ಸಲ್ಲಬೇಕು. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡ್ಬಿಟ್ಟಿದ್ರು, ಆದರೆ ಮಿಡ್ಲ್ ಓವರ್ಸು ಮತ್ತು ಡೆತ್ ಓವರಲ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದರು. ಸೊ ಎಲ್ಲೋ ಒಂದು 200+ ಹೊಡಿತಾ ಇದ್ದ ಒಂದು ಗುಜರಾತ್ ಟೈಟನ್ಸ್ ಬ್ಯಾಟ್ಸ್ಮನ್ಗಳನ್ನು ಒಂದು 180 ಸಮಥಿಂಗಲ್ಲಿ ಕಟ್ಟಿ ಹಾಕಿದರು. ನೆಕ್ಸ್ಟು ಲಕ್ನೋ ಸೂಪರ್ ಜೈಂಟ್ಸು ಒಂದು ಚೇಸಿಂಗ್ ಮಾಡಿದರು. ಹೋಮ್ ಗ್ರೌಂಡ್ ಇದು ಅವ್ರಿಗೆ, ಈ ಲಕ್ನೋ ಏಕನಾಥ್ ಸ್ಟೇಡಿಯಮಲ್ಲಿ. ಆ ಕಂಡೀಷನ್ ತಕ್ಕಂಗೆ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡಿದರು. ಸೊ ನಿಮ್ಗೆ ಗೊತ್ತು, ಟೂರ್ನಮೆಂಟ್ ಸ್ಟಾರ್ಟಿಂಗಿಂದನೂ ಲಕ್ನೋ ಸೂಪರ್ ಜೈಂಟ್ಸ್ ಒಂದು ಅಗ್ರ ಕ್ರಮಾಂಕದ ಒಂದು 3 ಬ್ಯಾಟ್ಸ್ಮನ್ ತುಂಬ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ. ಏಡನ್ ಮಾರ್ಕ್ರಮ್ ಆಗ್ಬೋದು ಮತ್ತು ಮಿಚೆಲ್ ಮಾರ್ಷ್ ಇರ್ಬೋದು, ಅವರು ಈ ಮ್ಯಾಚಿಗೆ ಆಬ್ಸೆಂಟ್ ಆಗಿದ್ದಾರೆ. ಸೊ ಅವರು ಬದಲು ನಾಯಕ ರಿಷಬ್ ಪಂತ್ ಅವರು ಬಂದರು. ಒಳ್ಳೆ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಆಡ್ತಕ್ಕಂಥ ರಿಷಬ್ ಪಂತ್ ಇವತ್ತು ಅಗ್ರ ಕ್ರಮಾಂಕದಲ್ಲಿ ಬಂದು ಏನಾದರೂ ಮ್ಯಾಜಿಕ್ ಮಾಡ್ತಾರ ಅಂತ ನಾನು ಅಂದ್ಕೊಂಡಿದ್ವಿ. ಬಟ್ ಅವರು 20+ ರನ್ ಹೊಡೆದು ಅಲ್ಲೂ ನಿರಾಶೆ ಮೂಡಿಸ್ಬಿಟ್ರು. ಈ ಸೀಸನಲ್ಲಿ ಏನೋ ಗೊತ್ತಿಲ್ಲ, ರಿಷಬ್ ಪಂತ್ ಅವರು ಒಂದು ಕಳಪೆ ಬ್ಯಾಟಿಂಗ್ ಪ್ರದರ್ಶನ ತೋರ್ತಾ ಇದ್ದಾರೆ. ಅವ್ರ ಮುಖದಲ್ಲೂ ಕೂಡ ಕಾನ್ಫಿಡೆಂಟ್ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದರೆ, ಒಂದು ಅಗ್ರ ಕ್ರಮಾಂಕದ 3 ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಪರ. ಇವರು ಏಡನ್ ಮಾರ್ಕ್ರಮ್ ಮತ್ತು ಮಿಚೆಲ್ ಮಾರ್ಷ್ ಮತ್ತು ನಿಕೋಲಸ್ ಪೂರನ್ ನಿಜವಾಗ್ಲೂ ಅವ್ರು ಆಡಿದ ಇನ್ನಿಂಗ್ಸ್ ಎಲ್ಲಾನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾರು ಹಾಕಿದ್ರು ಮುಲಾಜಿಲ್ದಂಗೆ ಬೌಲ್ ಸಿಕ್ಸರ್ ಹೊಡಿತಾ ಇದ್ದಾರೆ. ಈ ಮ್ಯಾಚಲ್ಲೂ ಕೂಡ ಅಷ್ಟೇ ನಿಕೋಲಸ್ ಪೂರನ್ ಸಖತ್ತಾಗಿ ಆಡಿದರು. ಅವರೇನಾದರೂ ಇದ್ದಿದ್ರೆ ಇನ್ನೂ ಸ್ವಲ್ಪ ಕ್ರೀಸಲ್ಲಿ ಇದ್ದಿದ್ರೆ ಬೇಗ ಇನ್ನೂ ಒಂದು 3-4 ಓವರ್ ಉಳಿಸ್ಬಿಡ್ತಾ ಇದ್ರೇನೋ, ಆ ಥರ ಬ್ಯಾಟಿಂಗ್ ಈ ಮ್ಯಾಚಲ್ಲೂ ಕೂಡ ತೋರಿಸ್ತಾ ಇದ್ರು. ಸೊ ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಈ ಒಂದು ಗೆಲುವು ಅಂದರೆ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಇದ್ದಾರೆ, ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಏಡನ್ ಮಾರ್ಕ್ರಮ್ ಫಾರ್ಮಲ್ಲಿದ್ದಾರೆ, ನಿಕೋಲಸ್ ಪೂರನ್ ಇವರಿಬ್ಬರು ಒಂದು ಒಳ್ಳೆ ಚೆನ್ನಾಗಿ ಆಡಿದ್ರು ಈ ಮ್ಯಾಚಲ್ಲಿ. ಇಬ್ಬರು 50-50 ಬಾರಿಸ್ಕೊಂಡ್ರು. ಇವರು ಒಂದು ಬೇಗ ಮ್ಯಾಚ್ ಗೆಲ್ಸಿದ್ದಾರೆ. ಜೊತೆಗೆ ಬೌಲರ್ಸು ಕೂಡ ಚೆನ್ನಾಗಿ ಬೌಲ್ ಮಾಡಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಕಡೆನೂ. ಸೊ ಎಲ್ಲೋ ಒಂದು ಕಡೆ 200 ಮೇಲೆ ಹೊಡಿತಾ ಇದ್ದಲ್ಲ ಗುಜರಾತ್ ಟೈಟನ್ಸ್ ತಂಡವನ್ನು 180ಗೆ ಕಟ್ಟಿ ಹಾಕಿದ್ರು. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಈ ಫಲಿತಾಂಶವನ್ನು ಈ ಒಂದು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಒಂದು ಸಂಘಟಿತ ಹೋರಾಟ ಅಂತ ನಾವು ಇಲ್ಲಿ ಹೇಳ್ಬೋದು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗದಲ್ಲೂ ಕೂಡ ಆಟಗಾರರು ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಕ್ಚುಲಿ ಗುಜರಾತ್ ತಂಡದಲ್ಲಿ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಬ್ಯಾಟ್ ಬೀಸುವಂತಹ ಪರಿಕಂಡು ಆರಂಭದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ನ ಬೌಲರ್ ಮಕ್ಕಡೆ ಮಲಗುವಂಥ ಚಾನ್ಸಸ್ ಸಾಧ್ಯತೆ ಇತ್ತು. ಆದರೆ ನಂತರದಲ್ಲಿ ಬಂದಿರತಕ್ಕಂತಹ ರವಿ ಬಿಷ್ಣೋಯ್ ಉತ್ತಮವಾಗಿರುವಂತಹ ಬಾಲ್ ಮಾಡಿದರು. 2 ವಿಕೆಟ್ಗಳನ್ನ, ಪ್ರಮುಖವಾಗಿರುವಂತಹ 2 ವಿಕೆಟ್ಗಳನ್ನ ರವಿ ಬಿಷ್ಣೋಯ್ ಅವರು ಪಡ್ಕೊಂಡ್ರು. ಈ ಕಡೆ ಶಾರ್ದೂಲ್ ಠಾಕೂರ್ ಅವರು ನೋಡಿ, ಈ ಸೀಸನ್ IPLಗೆ ಅವ್ರು ಇರಲಿಲ್ಲ. ಶಾರ್ದೂಲ್ ಠಾಕೂರ್ ಅನ್ಸೋಲ್ಡ್ ಆಗಿದ್ರು. ಕೊನೆಗೆ ಮತ್ತೊಬ್ಬ ಬದಲಿ ಪ್ಲೇಯರ್ ಆಗಿ ಒಳಗಡೆ ಇನ್ ಆಗಿ ಈಗ ಉತ್ತಮವಾಗಿರ್ತಕ್ಕಂತಹ ಬಾಲ್ ಮಾಡ್ತಾ ಇದ್ದಾರೆ. ಮೇನ್ ಪ್ರಮುಖ ಬೌಲರ್, ಲಕ್ನೋ ಸೂಪರ್ ಜೈಂಟ್ಸ್ ನ ಪ್ರಮುಖ ಬೌಲರ್ ಆಗಿ ಇವತ್ತು ಶಾರ್ದೂಲ್ ಠಾಕೂರ್ ಅವರು ಮಿಂಚ್ತಾ ಇದ್ದಾರೆ. ಈ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿದ್ದಾಗ ಸುಮಾರು ಪಂದ್ಯಗಳನ್ನ ಆಡಿದ್ದಾರೆ ಶಾರ್ದೂಲ್ ಠಾಕೂರ್ ಅವರು. ಅವಾಗಲೂ ಕೂಡ ನೀವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿದ್ದಾಗ ಆಡಿರುವಂತಹ ಎಲ್ಲ ಪ್ಲೇಯರ್ಸ್ಗಳು ಕೂಡ ಉತ್ತಮವಾಗಿರುವಂತಹ ಬಾಲ್ ಮಾಡಿ ಬಂದಿರೋದು. ಈ ಕಡೆ ನಟರಾಜನ್ ಅವ್ರು ನೋಡಿರ್ಬೋದು,
ಈಗ ಪತಿರಾನ್ ಅವರು ಎಂತಿಂತ ಪತಿರಾನ. ಪತಿರಾನ್ ಅವರು, ಮುಸ್ತಾಫಿಜುರ್ ರೆಹಮಾನ್ ಅವರು ಕೂಡ ಅದೇ ತಂಡದಲ್ಲಿದ್ರು. ಸುಮಾರು ಬೌಲರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಆಡಿ ಬಂದಿರತಕ್ಕಂತಹ ಸುಮಾರು ಬೌಲರ್ಸ್ ಇವತ್ತು ಉತ್ತಮವಾಗಿರುವಂತಹ ಬೌಲ್ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ತಂಡದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಬೌಲರ್ನ ಮುಂದುವರಿಸಿದ್ದಾರೆ. ದೀಪಕ್ ಚಹರ್ ಅವರು ನೋಡ್ಬೋದು, ಎಂತಹ ಸ್ವಿಂಗ್ ಸ್ಪೆಷಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ದೀಪಕ್ ಚಹರ್ ಅವರು. ಅವರು ಕೂಡ ಇವತ್ತು ಮುಂಬೈ ಇಂಡಿಯನ್ಸ್ ತಂಡದ ಪ್ರಮುಖ ಬೌಲರ್ ಆಗಿ ದೀಪಕ್ ಚಹರ್ ಅವರು ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಂಘಟಿತ ಪ್ರದರ್ಶನ, ನೀವು ಹೇಳಿದಾಗೆ ಸಂಘಟಿತ ಪ್ರದರ್ಶನದಿಂದ ಲಕ್ನೋ ತಂಡ ಗೆದ್ದಿದೆ. ಪ್ರಮುಖವಾಗಿರುವಂತಹ ವಿಚಾರ ರಮೇಶ್ ಅವರೇ, ಹೌದು, ರಿಷಬ್ ಪಂತ್ ಅವರು 27 ಕೋಟಿಯ ಸರ್ದಾರ, ಹೈಯೆಸ್ಟ್ ಈ ಬಾರಿಯ ಸೀಸನ್ ಅಲ್ಲಿ ಅವರಿಗೆ ಕೊಟ್ಟಿರುವಂತಹ ದುಡ್ಡು. ಬಹುಶಃ ಆ ಲಕ್ನೋ ಸೂಪರ್ ಜೈಂಟ್ಸ್ ನ ಓನರ್ ಮತ್ತೊಮ್ಮೆ ಇವತ್ತು ರೊಚ್ಚಿಗೆ ಹೇಳ್ಬೋದು, ಚಾನ್ಸಸ್ ಇದೆಯಾ? ರಿಷಬ್ ಪಂತ್ ಈ ಸೀಸನ್ ಫಸ್ಟ್ ಮ್ಯಾಚ್ ಇಂದ ನೋಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಅವರು ಪ್ರೈಸ್ ಟ್ಯಾಗ್ ಪ್ರೆಷರಲ್ಲಿ ಆಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅವ್ರಿಗೂ ಎಲ್ರಿಗೂ ಒಂದು 15 ಕೋಟಿನೋ 14-15 ಕೋಟಿನೋ ಸಿಕ್ಕಿದ್ರೆ ಅವಾಗ ಅವರು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ಯಾಕಂದ್ರೆ IPL ಹಿಸ್ಟ್ರಿನಲ್ಲೇ ಅತ್ಯಂತ ದುಬಾರಿ ಆಟಗಾರ ಎನ್ಸ್ಕೊಂಡಿರೋರು ರಿಷಬ್ ಪಂತ್. ಅದೆಲ್ಲ ಒಂದ್ ಕಡೆ ಅದೊಂದು ಪ್ರೆಷರ್ ಇದ್ದೇ ಇರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಅದು ಬೇರೆ ಅವರು T20 ಭಾರತ ತಂಡದಲ್ಲಿ T20 ತಂಡದಲ್ಲೂ ಕೂಡ ಅವ್ರು ಕಾಣಿಸ್ಕೊಂತಾ ಇಲ್ಲ. T20 ಅವರು ಏಕಾಏಕಿ ICC ಚಾಂಪಿಯನ್ಸ್ ಟ್ರೋಫಿ ಆಡ್ಕೊಂಡು ಅಲ್ಲೂ ಕೂಡ ಚಾನ್ಸ್ ಸಿಕ್ಕಿರಲಿಲ್ಲ ಅವ್ರಿಗೆ. ತುಂಬಾ ಲಾಂಗ್ ಗ್ಯಾಪ್ ಆಗಿತ್ತು ಅವ್ರಿಗೂ. ಕ್ರಿಕೆಟ್ ಅಂದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಆಡಿ ಅವ್ರು ಲಾಂಗ್ ಟೈಮ್ ಆಗಿತ್ತು. ಚಾಂಪಿಯನ್ಸ್ ಟ್ರೋಫಿನಲ್ಲೂ ಕೂತಿದ್ರು, ಅಲ್ಲೂ ಚಾನ್ಸ್ ಸಿಕ್ಕಲಿಲ್ಲ. ಡೈರೆಕ್ಟಾಗಿ IPL ಬಂದು 20 ಫಾರ್ಮೆಟಲ್ಲಿ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಂದು ವೇಳೆ ಅವರೇನಾದರೂ ಕಮ್ಬ್ಯಾಕ್ ಮಾಡಿದ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಕಮ್ಬ್ಯಾಕ್ ಮಾಡಾದ್ಮೇಲೆ ಕಂಟಿನ್ಯೂಸ್ ಆಗಿ T20 ಫಾರ್ಮೆಟ್ ಆಡಿಕೊಂಡು ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿನಲ್ಲೂ ಆಡಿಕೊಂಡು ಒಂದು ಒಳ್ಳೆ ಫಾರ್ಮ್ ತೋರಿಸ್ಕೊಂಡು ಅವ್ರೇನಾದರೂ ಇಲ್ಲಿಗೆ ಬಂದಿದ್ದರೆ ಖಂಡಿತವಾಗ್ಲೂ ರಿಷಬ್ ಪಂತ್ ಅವ್ರು ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಲಾಂಗ್ ಗ್ಯಾಪ್ ಆಗಿತ್ತು ಅವ್ರಿಗೂ ಒಂದು ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ಕೊಂಡು ಬಂದು. ಸೊ ಅದು ಅವ್ರಿಗೊಂದು ಎಫೆಕ್ಟ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ರಿಷಬ್ ಪಂತ್ ಅವರು ನಾವು ನೋಡ್ದಂಗೆ ಒಳ್ಳೆ ಮ್ಯಾಚ್ ಫಿನಿಷರ್ ಅವರು. ಎಂತೆಂಥ ಇನ್ನಿಂಗ್ಸ್ಗಳಾಡಿದ್ದಾರೆ IPL ಅಲ್ಲೂ ಕೂಡ. ಒಂದು 16 ಮ್ಯಾಚ್ಗಳನ್ನೆಲ್ಲ ಗೆಲ್ಲಿಸಿದ್ದಾರೆ. ಅವರು ಕೂಡ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ನೇ, ಜೊತೆಗೆ ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಕೂಡ ತುಂಬ ಚೆನ್ನಾಗಿದೆ ಅವ್ರದ್ದು ರಿಷಬ್ ಪಂತ್ದು. ಸೊ ಅದನ್ನ ನೋಡೇನೆ ಈ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕರು ಸಂಜಯ್ ಗೋಯಂಕ ಅವರು ಅವ್ರಿಗೆ ದುಬಾರಿ ಹಣ ಕೊಟ್ಟು ಅವ್ರಿಗೆ ಖರೀದಿಸಿದ್ರು. ಬಟ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಹಣಕ್ಕೆ ಅವರು ಒಂದು ಮೌಲ್ಯ ತಂದುಕೊಡುವಲ್ಲಿ ಎಡುತ್ತಾ ಇದ್ದಾರೆ. ಬಟ್ ನೋಡಬೇಕು ಮುಂದೆ ಇನ್ನೂ ಸುಮಾರು ಮ್ಯಾಚಸ್ ಇದೆ, ಕಮ್ಬ್ಯಾಕ್ ಮಾಡ್ಬೋದು. ಆಕ್ಚುಲಿ ಎಕ್ಸಾಕ್ಟ್ಲಿ ನೀವು ಹೇಳಿದಾಗೆ ರಿಷಬ್ ಪಂತ್ ಅವರು ಒಳ್ಳೆ ಬಿಗ್ ಹಿಟರ್. ಬಟ್ ದಿಸ್ ಸೀಸನ್, ಈ ಒಂದು ಸೀಸನ್ 18ರಲ್ಲಿ ಆ ಕ್ರಿಕೆಟಿಂಗ್ ಶಾಟ್ಸ್ ಅವರಲ್ಲಿ ಬರ್ತಾ ಇಲ್ಲ, ಮತ್ತು ಆ ಅಟ್ಯಾಕಿಂಗ್ ಏನು ಅನ್ನುವಂಥದ್ದಿಲ್ಲ. ಅಟ್ಯಾಕಿಂಗ್ ಗೇಮ್ ಈ ಸರ್ತಿ ಅವರಲ್ಲಿ ಕಾಣ್ತಾ ಇಲ್ಲ ರಮೇಶ್ ಅವರು. ಬಟ್ ಅವ್ರು ಏನಂದ್ರೆ ಇವಾಗ ಮೈನ್ ಥಿಂಗ್ ಏನಂತಂದ್ರೆ ಇಲ್ಲಿ ಒಂದು ಇನ್ನಿಂಗ್ಸ್ ಬೇಕಷ್ಟೇ. ಇಲ್ಲಿ ಒಬ್ಬ ಪ್ಲೇಯರು ಫಾರ್ಮ್ ಕಮ್ಬ್ಯಾಕ್ ಮಾಡಲಿಕ್ಕೆ ಅವರ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೈ ಆಗಲಿಕ್ಕೆ ಬೇಕಾಗಿರೋದು ಒಂದೇ ಒಂದು ಇನ್ನಿಂಗ್ಸ್ ಅಷ್ಟೇ. ಒಂದು ಇನ್ನಿಂಗ್ಸಲ್ಲಿ ಏನಾದರೂ ಒಂದು ಬಿಗ್ ಸ್ಕೋರ್ ಬಂತು ರಿಷಬ್ ಪಂತಿಂದ ಅಂದರೆ ಅವ್ರ ಮೈಂಡ್ ಸೆಟ್ ಸಂಪೂರ್ಣವಾಗಿ ಬದಲಾಗುತ್ತೆ. ಸೊ ಅವರು ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಕೂಡ ಒಂದು ಅದೇ ಕಾನ್ಫಿಡೆಂಟಲ್ಲಿ ಅವರು ಮುಂದುವರಿತಾರೆ. ಸೊ ಇಲ್ಲಿ ಆಟಗಾರನಿಗೆ ಬೇಕಾಗಿರೋದು ಒಂದೇ ಒಂದು ಇನ್ನಿಂಗ್ಸ್ ಅಷ್ಟೇ. ಒಂದು 70-80 ರನ್ ಕಡಿಮೆ, ಒಂದು 40 ಎಸೆತಗಳಲ್ಲಿ ಒಂದು 70-80 ರನ್ ಆ ಥರ ಒಂದು ಇನ್ನಿಂಗ್ಸ್ ಬಂದು ಒಂದು ಮ್ಯಾಚನ್ನು ಗೆಲ್ಸ್ಕೊಟ್ರೆ ಖಂಡಿತವಾಗ್ಲೂ ಅವ್ರ ಮೈಂಡ್ ಸೆಟ್ ತುಂಬ ಚೇಂಜ್ ಆಗಿಬಿಡುತ್ತೆ ಮುಂದಿನ ಪಂದ್ಯಗಳಲ್ಲಿ. ಸೊ ಆಮೇಲೆ ಅವ್ರು ಫಾರ್ಮ್ ಕಂಡುಕೊಂಡು ನೆಕ್ಸ್ಟ್ ಮುಂದಿನ ಪಂದ್ಯಗಳಲ್ಲೂ ಕೂಡ ಫಾರ್ಮ್ ಅದೇ ರೀತಿ ಕಂಟಿನ್ಯೂ ಮಾಡೋ ಒಂದು ಸಾಧ್ಯತೆ ಇರುತ್ತೆ. ಇಲ್ಲಿ ಮ್ಯಾಟರ್ ಇದೆ ಒಂದು ಇನ್ನಿಂಗ್ಸ್ ಬೇಕಷ್ಟೇ ಈಗ ಅವ್ರಿಗೆ. ಓಕೆ, ಗುಜರಾತ್ ತಂಡದ ಬಗ್ಗೆ ಮಾತಾಡೋದಾದ್ರೆ ಲಾಸ್ಟ್ ನಮ್ಮ RCB ಗೆದ್ದು ಇವತ್ತು ಸೋತ್ಬಿಟ್ರು. ಒಂದು 2 ಪಾಯಿಂಟ್ ಸೋಲಿಗೆ ಕಾರಣ ಮತ್ತೆ ಪುಟಿದೇಳುತ್ತಾ ಗುಜರಾತ್. ಸೋಲಿಗೆ ಕಾರಣ ಅಂದರೆ ಆಬ್ವಿಯಸ್ಲಿ ಮಿಡ್ಲ್ ಆರ್ಡರ್ ಸ್ವಲ್ಪ ವೈಫಲ್ಯ ಅನುಭವಿಸ್ತು. ಅವ್ರಿಗೆ ಒಂದು ನನಗನ್ಸ ಒಂದು 30 ರನ್ 20ರಿಂದ ಒಂದು 30 ರನ್ ಗುಜರಾತ್ ಟೈಟನ್ಸ್ಗೆ ಶಾರ್ಟ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲೊಂದು ಮಿಡ್ಲ್ ಆರ್ಡರ್ ವೈಫಲ್ಯತೆ ಮಿಡ್ಲ್ ಆರ್ಡರ್ ಫೇಲ್ಯೂರ್ ಆಗಿದ್ದಾರೆ ಗುಜರಾತ್ ಟೈಟನ್ಸಲ್ಲಿ. ಆರಂಭಿಕರು ಯಾವ ರೀತಿ ಆಡಿದ್ರು ಅದೇ ಒಂದು ಬ್ಯಾಟಿಂಗ್ನ ಇವ್ರು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಮಿಡ್ಲ್ ಆರ್ಡ್ರಲ್ಲಿ. ಅದು ಒಂದು ಕಾರಣ ಅಂತ ನಾವು ಹೇಳ್ಬೋದು. ಜೊತೆಗೆ ಬೌಲಿಂಗಲ್ಲಿ ಸ್ವಲ್ಪ ಫೈಟ್ ಮಾಡಿದ್ದಾರೆ, ಲಾಸ್ಟ್ ಓವರ್ ತನಕ ತಗೊಂಡೋಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಾವು ನೋಡಿದಾಗ ನಿಕೋಲಸ್ ಪೂರನ್ ಅವರು ಬ್ಯಾಟಿಂಗ್ ನೋಡಿದಾಗ ಬೇಗ ಮ್ಯಾಚ್ ಮುಗಿದೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನಿಕೋಲಸ್ ಪೂರನ್ ಅವ್ರನ್ನ ಔಟ್ ಮಾಡಿದ್ದಾರೆ. ಔಟ್ ಮಾಡಿ ಒಂದು ಲಾಸ್ಟ್ ಓವರ್ ತನಕ ಮ್ಯಾಚ್ ತಗೊಂಡೋಗಿದ್ದಾರೆ. ನಿಜವಾಗ್ಲೂ ಗುಜರಾತ್ ಟೈಟನ್ಸ್ ಬೌಲರ್ಸ್ ಚೆನ್ನಾಗಿ ಬೌಲ್ ಮಾಡಿದ್ದಾರೆ. ಬಟ್ ನನಗನ್ಸರ್ ಅದು ಒಂದೇ ಒಂದು ರೀಸನ್ ನನಗೆ ಇಲ್ಲಿ ಕಾಣಿಸ್ತಾ ಇರೋದು, ಒಂದು ಬ್ಯಾಟಿಂಗ್ ಮಿಡ್ಲ್ ಆರ್ಡ್ರಲ್ಲಿ ವೈಫಲ್ಯತೆ ಅನುಭವಿಸಿರೋದು. ಇನ್ನು 20ರಿಂದ 30 ರನ್ ಕಮ್ಮಿ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಆ ಒಂದು 20-30 ರನ್ ಇದ್ದಿದ್ರೆ ಇಲ್ಲಿ ಪಂದ್ಯದ ಫಲಿತಾಂಶ ಸ್ವಲ್ಪ ವಿಭಿನ್ನ ಚೇಂಜಸ್ ನೋಡ್ಬೋದಾಗಿತ್ತು. ಎಸ್, ಎಕ್ಸಾಕ್ಟ್ಲಿ. ನಿಕೋಲಸ್ ಪೂರನ್ ಅವರು ಕೂಡ ಸಾಯಿ ಸುದರ್ಶನ್ ಅವರ ಆರೆಂಜ್ ಕ್ಯಾಪ್ ಅನ್ನು ಕಸಿದುಕೊಂಡು ರಮೇಶ್ ಅವರೇ ಇವತ್ತು ನಿಕೋಲಸ್ ಪೂರನ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬಂದರು. ಉತ್ತಮ ಬ್ಯಾಟಿಂಗ್ ಆಗಿರುವಂತಹ ಪ್ರದರ್ಶನ ನಿಕೋಲಸ್ ಪೂರನ್. ಆಬ್ವಿಯಸ್ಲಿ ಆ ಕ್ರಿಕೆಟಿಂಗ್ ಶಾಟ್ಸ್, ಪ್ರತಿಯೊಂದು ಸಿಕ್ಸ್ಗಳನ್ನ ಗ್ಯಾಲರಿ ಹತ್ತ ಹೋಗುವಂತಹ ಪ್ರತಿಯೊಂದು 6 ರನ್ಗಳನ್ನ ಇವತ್ತು ತುಂಬಾ ಫ್ಯಾನ್ಸ್ ಎಂಜಾಯ್ ಮಾಡಿದ್ರು. ಇರಲಿ, ನೆಕ್ಸ್ಟ್ ಮ್ಯಾಚ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡೋಣ. ಪ್ರತಿಯೊಂದು IPL ನ ಪಂದ್ಯಗಳ ಬಗ್ಗೆ ನೀವು ನಮಗೆ ತಿಳಿಸ್ಕೊಡ್ಬೇಕು. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮ್ಯಾಚಸ್ ಆಗ್ತಾ ಇದೆ. ಹೇಗೆ ಒಂದು ದಿನಗಣನೆ ಶುರು ಆರಂಭದಿಂದಲೂ ಕೂಡ ಹೇಗೆ ರಂಗೇರ್ತಾ ಇದೆ ಪ್ರತಿಯೊಂದು ಪಂದ್ಯಗಳು, ಎಲ್ಲದರ ಬಗ್ಗೆ ಮಾತಾಡೋಣ. ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ಇನ್ನು ಸಾಕಷ್ಟು IPL ಪಂದ್ಯಗಳಿವೆ, ಅವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತವೆ. ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಕೂಡ ಈ IPL ನ ಪ್ರತಿಯೊಂದು ಪಂದ್ಯಗಳಲ್ಲಿ ನಡೆಯುತ್ತವೆ, ಅವೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೇವೆ. ಅದಕ್ಕಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.